ದಿಸ್ ಮೆಸೇಜ್ ಆಫ್ ದ ಕ್ರಾಸ್, ಈ ಶಿಲುಬೆಯ ಸಂದೇಶ, ಕ್ರೈಸ್ಟ್ ಡೈಡ್ ಆ್ಯಸ್ ಮೈ ಸಬ್ಸ್ಟಿಟ್ಯೂಟ್, ನನ್ನ ಬದಲಿಗೆ ಕ್ರಿಸ್ತ ಯೇಸು ಶಿಲುಬೆ ಮೇಲೆ ಸತ್ತಿದ್ದಾರೆ ಎಂಬ ಆ ಶಿಲುಬೆಯ ಸಂದೇಶದ ರಹಸ್ಯ ನನ್ನೊಳಗಡೆ ಪ್ರಕಟ ಆದಷ್ಟು ನಾನು ನನ್ನ ಪಾಲಿಗೆ ಸಾಯ್ತಾ ಇರ್ತೀನಿ. ಎವ್ರಿ ಡೇ ಇಟ್ ಶುಡ್ ಹ್ಯಾಪನ್. ಆಗ ಐ ಕ್ಯಾನ್ ರಿಜಾಯ್ಸ್, ಆ್ಯಂಡ್ ದ್ಯಾಟ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ಕ್ರೈಸ್ಟ್. ಇನ್ ಕ್ರೈಸ್ಟ್, ಕ್ರಿಸ್ತ ಯೇಸುವಿನಲ್ಲಿ ಮಾತ್ರ ನಮಗೆ ಸಂತೋಷ ಪಡಲಿಕ್ಕಾಗುತ್ತೆ. ನಾವು ಒಂದು ವಾಕ್ಯವನ್ನು ಓದಿ ನಾವು ಮುಂದಕ್ಕೆ ಹೋಗೋಣ. ಈ ಒಂದು ವರ್ಷ ನಮಗೆ, ಆದರೆ ಪ್ರತಿದಿನ ದೇವರು ನಮ್ಮಿಂದ ಬಯಸೋದೇನು, ವಾಟ್ ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಮೀ ಎವ್ರಿ ಡೇ, ನಾಟ್ ಓನ್ಲಿ ದಿಸ್ ಇಯರ್, ಈ ವರ್ಷ ಮಾತ್ರ ಅಲ್ಲ, ಪ್ರತಿದಿನ, ಯಾವಾಗಲೂ, ಆಲ್ವೇಸ್, ವಾಟ್ ಗಾಡ್ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಮೀ, ದೇವರು ನನ್ನಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾವು ವಾಕ್ಯದಲ್ಲಿ ನೋಡೋಣ. ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 5 ವರ್ಸ್ 16, 17, 18 ಅದು ಒಟ್ಟಿಗೆ ನಾವು ಓದೋಣ. ಸಂತ ಪೌಲರು ಥೆಸಲೋನಿಕದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ, ಅಧ್ಯಾಯ 5 ವಾಕ್ಯ 16, 17 ಮತ್ತು 18. ಸದಾ ಹರ್ಷಚಿತ್ತರಾಗಿರಿ, ಸದಾ ಹರ್ಷಚಿತ್ತರಾಗಿರಿ, ರಿಜಾಯ್ಸ್ ಆಲ್ವೇಸ್, ರಿಜಾಯ್ಸ್ always. This is the will of God concerning you and me every day. Okay, complete ಮಾಡೋಣ. Pray without ceasing, ಎಡೆಬಿಡದೆ ಪ್ರಾರ್ಥಿಸಿರಿ. ಆಮೇಲೆ ಎಲ್ಲಾ ಸಂದರ್ಭಗಳಲ್ಲೂ give thanks in all circumstances, ಎಲ್ಲಾ ಸಂದರ್ಭಗಳಲ್ಲೂ ಉಪಕಾರ ಸ್ಮರಣೆ ಮಾಡಿರಿ. ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮ್ಮಿಂದ ಇಚ್ಛಿಸುವುದು ಇದನ್ನೇ. ಓಕೆ, ಕ್ರಿಸ್ತ ಯೇಸುವಿನಲ್ಲಿ ದೇವರು ನಮ್ಮಿಂದ ಏನು ಬಯಸ್ತಾ ಇದ್ದಾರೆ, ಇದೇ ದೇವರು ಬಯಸ್ತಾರೆ. ದಿಸ್ ಇಸ್ ದ ವಿಲ್ ಆಫ್ ಗಾಡ್, ದಿಸ್ ಇಸ್ ದ ವಿಲ್ ಆಫ್ ಗಾಡ್, ದಿಸ್ ಇಸ್ ದ ವಿಲ್ ಆಫ್ ಗಾಡ್ ಇನ್ ಕ್ರೈಸ್ಟ್ ಜೀಸಸ್ ಫಾರ್ ಯು ಆ್ಯಂಡ್ ಮೀ. ನನ್ನ ಮತ್ತು ನಿಮ್ಮ ಕುರಿತಾಗಿ ದೇವರ ಇಚ್ಛೆ ಏನು ಅಂದರೆ ಇದೇನೆ. ನಾವೆಲ್ಲರೂ ಹೇಳ್ತೀವಿ ವಿ ಆರ್ ಇನ್ ಕ್ರೈಸ್ಟ್, ನಾವು ಯೇಸು ಕ್ರಿಸ್ತನಲ್ಲಿ ಇದ್ದೇವೆ. ಬೈ ಫೇತ್, ಬೈ ಗ್ರೇಸ್, ಕೃಪೆಯಿಂದ, ವಿಶ್ವಾಸದ ಮುಖಾಂತರ ನಾವು ಯೇಸು ಕ್ರಿಸ್ತನಲ್ಲಿ ಇದ್ದೀವಿ ಅಂತೆಲ್ಲ ಹೇಳ್ಕೊಳ್ತೀವಿ. ಇಟ್ ಈಸ್ ಗುಡ್. ಇದ್ದೇನು ಮಾಡೋದು, ಇದೇ ಮಾಡಬೇಕಾಗಿರೋದು. ವಾಟ್ ಈಸ್ ಅವರ್ ಡ್ಯೂಟಿ ಬೀಯಿಂಗ್ ಇನ್ ಕ್ರೈಸ್ಟ್? ಕ್ರಿಸ್ತನಲ್ಲಿದ್ದು ನಾವೇನು ಮಾಡಬೇಕು? ದೇವರು ಬಯಸೋದಿದೆ, ರಿಜಾಯ್ಸ್ ಆಲ್ವೇಸ್, ರಿಜಾಯ್ಸ್ ಆಲ್ವೇಸ್. ಅಟ್ಲೀಸ್ಟ್ ನಮಗೆ ಈ ಹೊಸ ವರ್ಷ, ಹೊಸ ದಿನ, ಬೆಳಗ್ಗೆ, ಸಂಜೆ, ಭಾನುವಾರ ಎಲ್ಲ ಇದೆಯಲ್ವಾ, ಮಂತ್ ಎಂಡ್, ಮಂತ್ ಬಿಗಿನಿಂಗ್. ಸೊ ಅದ್ರ ಪ್ರಕಾರ ಈ ವರ್ಷದ ಪ್ರಾರಂಭದ ದಿನದಲ್ಲಿ, ಬಿಗಿನಿಂಗ್ ಆಫ್ ದಿಸ್ ನ್ಯೂ ಇಯರ್ 2026, ಈ ಒಂದು ಡಿಸಿಷನ್ ಮಾಡೋಣ ನಾವು. ಓಕೆ, ಸದಾ ಹರ್ಷಚಿತ್ತನಾಗಿ ನಾನಿರ್ತೀನಿ ಅಂತ ಒಂದು ತೀರ್ಮಾನ ಮಾಡೋಣ. ಯಾಕೆ ಅಂದರೆ ದಿಸ್ ಇಸ್ ದ ವಿಲ್ ಆಫ್ ಗಾಡ್ ಕನ್ಸರ್ನಿಂಗ್ ಮೀ. ಇದು ದೇವರ ಚಿತ್ತ, ಅಥವಾ ದೇವರು ಇದನ್ನು ಬಯಸ್ತಾರೆ. ಯೇಸು ಕ್ರಿಸ್ತನಲ್ಲಿದ್ದು ನಾನು ಏನು ಮಾಡಬೇಕು? ನಾನು ಸದಾ ಹರ್ಷಚಿತ್ತನಾಗಿ ಇರಬೇಕು ಅಂತ ದೇವರು ಬಯಸ್ತಾರೆ. ದೇವರು ಬಯಸೋದ್ರಿಂದ ನಾನು ಇದನ್ನು ಮಾಡೋನಾಗಿರಬೇಕು. ಈಗ ಹೇಗೆ ಸಾಧ್ಯ ರಿಜಾಯ್ಸ್ ಆಲ್ವೇಸ್? ಯಾಕೆಂದರೆ ನಮ್ಮ ಪರಿಸ್ಥಿತಿಗಳು ಯಾವಾಗಲೂ ರಿಜಾಯ್ಸಿಂಗ್ ಪರಿಸ್ಥಿತಿಗಳು ಇರೋದಿಲ್ಲ. ವಾಕ್ಯ ಏನೋ ಇದೆ, ರಿಜಾಯ್ಸ್ ಆಲ್ವೇಸ್ ಅಂತ. ನಮ್ಮ ಪರಿಸ್ಥಿತಿ ಯಾವಾಗಲೂ ಹರ್ಷಚಿತ್ತವಾಗಿ ಇರಲಿಕ್ಕೆ ಇರುತ್ತಾ? ಪರಿಸ್ಥಿತಿಗಳು ಇರೋದಿಲ್ಲ. ಮತ್ತು ದೇವರು ಹೇಳ್ತಾ ಇದ್ದಾರೆ ರಿಜಾಯ್ಸ್ ಆಲ್ವೇಸ್ ಅಂತ. ಹೇಗೆ ಸಾಧ್ಯ? ವಾಟ್ ಈಸ್ ದ ಸೀಕ್ರೆಟ್ ಆಫ್ ರಿಜಾಯ್ಸಿಂಗ್ ಆಲ್ವೇಸ್? ಯೇಸುವನ್ನು ಹೆಚ್ಚಾಗಿ ಅರಿತುಕೊಳ್ಳೋದು. ಎಸ್, ನೆಕ್ಸ್ಟ್. ವಾಟ್ ಈಸ್ ದ ಸೀಕ್ರೆಟ್ ಆಫ್ ರಿಜಾಯ್ಸಿಂಗ್ ಆಲ್ವೇಸ್?
ದೇವರ ಸತ್ಸಂಬಂಧದಲ್ಲಿ ಇರೋದು. ನೀವೆಲ್ಲ ಹೇಳ್ತಾ ಇರೋದು ರೈಟೇ, ಬಟ್ ಇನ್ನೂ ಏನು ಹೇಳ್ಬೋದು ನೋಡಿ, ಟ್ರೈ ಮಾಡಿ. ಅದು ಓಕೆ, ತೊಂದರೆ ಇಲ್ಲ. ದುಃಖದಲ್ಲಿ ಇರುವಾಗ ದುಃಖ ಪಡಲೇಬೇಕು, ದುಃಖ ಬರುತ್ತೆ. ಹಾಂ, ಪವಿತ್ರಾತ್ಮರನ್ನು ನಿಶ್ಚೇತನಗೊಳಿಸಬೇಡಿ, ಅದು ಆಮೇಲೆ ನೋಡೋಣ. ಓಕೆ, ಸದಾ ಹರ್ಷಚಿತ್ತರಾಗಿ ಇರಲಿಕ್ಕೆ ಒಂದೇ ಒಂದು ದಾರಿ, ಸದಾ ಸತ್ತವರಾಗಿ ಇರಬೇಕು. ಸತ್ತವರಾಗಿರಬೇಕು. ರಿಮೈನ್ ಡೆಡ್ ಟು ಸೆಲ್ಫ್ ಆಲ್ವೇಸ್ ಸೋ ದಟ್ ಯು ಕ್ಯಾನ್ ರಿಜಾಯ್ಸ್ ಆಲ್ವೇಸ್. ದಟ್ ಈಸ್ ದ ಸಿಂಪಲ್ ಥಿಂಗ್. ಅದು ಬಿಟ್ಟು ಬೇರೆ ನಾವು ಬದುಕಿದ್ದೀವಿ ಅಂದ್ರೇ ನಮಗೆ ಸಂತೋಷವಾಗಿರೋಕ್ಕಾಗಲ್ಲ, ಬಿಡಲ್ಲ ಜನ. ಕರೆಕ್ಟಾ? ಸತ್ತೋದವನಿಗೆ ಪ್ರಾಬ್ಲಮ್ ಇದೆಯಾ? ಹಾಂ, ಏನೂ ಗೊತ್ತಾಗೋದಿಲ್ಲ ಅಲ್ವಾ? ನಮಗೆ ಪ್ರಾಬ್ಲಮ್ ಏನೋ ನಮಗೆಲ್ಲ ಗೊತ್ತಾಗುತ್ತೆ, ನಮಗೆಲ್ಲ ಗೊತ್ತಾಗುತ್ತೆ. ಸೊ ರಿಮೈನ್ ಡೆಡ್ ಟು ಸೆಲ್ಫ್. ನಮ್ಮ ಸ್ವಾರ್ಥಭರಿತ ಎಲ್ಲ ಚಿಂತೆಗಳಿಗೂ ಡೆಡ್ ಆದರೆ ಯು ಕ್ಯಾನ್ ರಿಜಾಯ್ಸ್ ಆಲ್ವೇಸ್. ಹೇಗೆ ಸಾಯೋದು ಅಂತ ಕ್ಲಾರಿಟಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಲ್ವಾ? ಹೇಗೆ ಸಾಯೋದು? ಹಾಂ, ಹೇಗೆ ಸಾಯೋದು? ಅದೇ ಹೇಗೆ ಡೆಡ್ ಟು ಸೆಲ್ಫ್? ಹೇಗೆ? ಎಲ್ಲಿ ಸಾಯ್ತಾ ಇದ್ದಾರೆ? ಆಲಿಸಿ ಆಲಿಸಿ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಸೆಲ್ಫಲ್ಲಿ ಎಲ್ಲರೂ. ಸೊ ಯಾವ ರೀತಿಯಲ್ಲಿ ನಮಗೆ ಸಾಯಲಿಕ್ಕೆ ಸಾಧ್ಯ ಆಗುತ್ತೆ ಅಂದರೆ, ಕ್ರಿಸ್ತ ಯೇಸುವಿನ ಆ ಶಿಲುಬೆ ನಾವು ಅರ್ಥ ಮಾಡಿಕೊಂಡಾಗ, ವೆನ್ ವಿ ಟ್ರೂಲಿ ಅಂಡರ್ಸ್ಟ್ಯಾಂಡ್ ದ ಮೆಸೇಜ್ ಆಫ್ ಕ್ರಾಸ್ ಓನ್ಲಿ, ವಿ ಕ್ಯಾನ್ ಡೈ ಟು ಅವರ್ ಸೆಲ್ಫ್. ದ ನಾಲೆಡ್ಜ್ ಆಫ್ ದ ಕ್ರಾಸ್ ಗಿವ್ಸ್ ಅಸ್ ದ ಸ್ಟ್ರೆಂತ್ ಟು ಡೈ ಟು ಸೆಲ್ಫ್. ಆ ಶಿಲುಬೆಯ ಸಂದೇಶ ನಮಗೆ ಶಕ್ತಿ ಕೊಡುತ್ತೆ ಸ್ವಾರ್ಥದ ಪಾಲಿಗೆ ಸಾಯಲಿಕ್ಕೆ. ಬೇರೆ ದಾರಿನೇ ಇಲ್ಲ. ಯಾಕೆಂದರೆ ನನಗೆ ನನ್ನನ್ನು ಸಾಯಿಸ್ಕೊಳ್ಳೋದು ಆಗಲ್ಲ, ನನಗೆ ನನ್ನನ್ನು ಶಿಲುಬೆಗೆ ಜಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಹೇಗೆ ಜಡ್ಕೊಳ್ಳಿಕ್ಕಾಗುತ್ತೆ? ಈ ಕೈಯಲ್ಲಿ ಸುತ್ತಿಗೆ ತಗೊಂಡು ಇಲ್ಲಿ ಹೊಡೆದ್ರೆ ಈ ಕೈ ಫ್ರೀ ಆಗಿರುತ್ತೆ, ಕಾಲಿಗೆ ಹೊಡೆದ್ರೆ ಕೈ ಫ್ರೀ ಆಗಿರುತ್ತೆ. ಸೊ ನನ್ನನ್ನು ನನಗೆ ಶಿಲುಬೆ ಜಡಿಲಿಕ್ಕೆ ಆಗೋದೇ ಇಲ್ಲ ಪೂರ್ತಿಯಾಗಿ. ಆದರೆ ಯೇಸು ಕ್ರಿಸ್ತರ ಆ ಶಿಲುಬೆ ಇದೆಯಲ್ವಾ, ಅವರ ಶಿಲುಬೆ ಮರಣ, ಹಿಸ್ ಡೆತ್, ಸಬ್ಸ್ಟಿಟ್ಯೂಟ್ ಡೆತ್, ಬದಲಿಗೆ ಮರಣ, ನನ್ನ ಬದಲಿಗೆ ದೇವರು ಮನುಷ್ಯನಾಗಿ ಶಿಲುಬೆ ಮೇಲೆ ಸತ್ತಂಥ ಆ ಶಿಲುಬೆ ಮರಣ. ವೆನ್ ಐ ಟ್ರೂಲಿ ಅಂಡರ್ಸ್ಟ್ಯಾಂಡ್ ದ್ಯಾಟ್, ದ ಮಿಸ್ಟ್ರಿ ಆಫ್ ಹಿಸ್ ಡೆತ್ ಆನ್ ದ ಕ್ರಾಸ್, ದ ಮಿಸ್ಟ್ರಿ ಆಫ್ ದ ಕ್ರಾಸ್, ಆ ಶಿಲುಬೆಯ ರಹಸ್ಯ, ಆ ಶಿಲುಬೆಯ ಮರಣದ ರಹಸ್ಯ, ಯೇಸುವಿನ ಮರಣದ ರಹಸ್ಯ, ಅದೊಂದು ಮಿಸ್ಟ್ರಿ ಆಯಿತಾ? ಇಟ್ಸ್ ನಾಟ್ ಎ ಸೀಕ್ರೆಟ್, ಬಟ್ ಇಟ್ಸ್ ಎ ಮಿಸ್ಟ್ರಿ. ಮಿಸ್ಟ್ರಿ ಅಂದರೆ ಒಂದು ರಹಸ್ಯ, ಅದು ಪ್ರಕಟ ಆಗುತ್ತೆ, ಗುಟ್ಟಲ್ಲ, ಯಾರಿಗೂ ಹೇಳದೇ ಇರೋವಂಥದ್ದಲ್ಲ. ಗಾಡ್ ರಿವೀಲ್ಸ್ ಇಟ್. ಯಾರಲ್ಲಿ ಇದು ಪ್ರಕಟ ಆಗುತ್ತೆ ಅಂದರೆ, ದೋಸ್ ಹೂ ಆರ್ ಸೀಕಿಂಗ್ ಗಾಡ್, ನಿಜವಾಗಲೂ ದೋಸ್ ಹೂ ಟ್ರೂಲಿ ಸೀಕ್ ಗಾಡ್ ವಿತ್ ಆಲ್ ದೇರ್ ಹಾರ್ಟ್, ಯಾರು ನಿಜವಾಗಲೂ ಪೂರ್ಣ ಹೃದಯದಿಂದ ದೇವರನ್ನ ಹುಡುಕ್ತಾರೋ, ದೇವರ ಆಶೀರ್ವಾದ ಅಲ್ಲ, ದೇವರ ಆಶೀರ್ವಾದ ಹುಡುಕೋರಿಗಲ್ಲ, ದೇವರನ್ನು ಹುಡುಕ್ತಾರೋ ಪೂರ್ಣ ಹೃದಯದಿಂದ. ಸುಮ್ಮನೆ ಟೈಮ್ ಪಾಸ್ ಥರ ಅಲ್ಲ, ಈಗ ನಾವು ಮಾಡ್ತೀವಲ್ವ ಟೈಮ್ ಪಾಸ್ಗೆ ಪ್ರಾರ್ಥನೆ, ಆ ಥರ ಅಲ್ಲ, ಪೂರ್ಣ ಹೃದಯದಿಂದ ಡೆಡಿಕೇಟ್ ಆಗಿ ನಿಜವಾಗ್ಲೂ ನನಗೆ ದೇವರು ಮಾತ್ರ ಸಾಕು, ದೇವರು ಮಾತ್ರ ಸಾಕು, ಆ್ಯಂಡ್ ಜೀಸಸ್ ಅಲೋನ್ ಈಸ್ ಸಫಿಷಿಯೆಂಟ್ ಫಾರ್ ಮೀ, ಮೈ ಅಲ್ಟಿಮೇಟ್ ನೀಡ್ ಈಸ್ ಕ್ರೈಸ್ಟ್ ಅಲೋನ್, ನಥಿಂಗ್ ಎಲ್ಸ್. ಆ ರೀತಿಯಲ್ಲಿ ನಾವು ದೇವರನ್ನ ಹುಡುಕುವಾಗ ಹೋಲಿ ಸ್ಪಿರಿಟ್ ವಿಲ್ ರಿವೀಲ್ ದ ಮಿಸ್ಟ್ರಿ ಆಫ್ ದ ಕ್ರಾಸ್ ಇನ್ ಅವರ್ ಹಾರ್ಟ್ಸ್. ಯಾವಾಗ ನಾವು ಪೂರ್ಣ ಹೃದಯದಿಂದ ದೇವರನ್ನ ಹುಡುಕ್ತೀವೋ ಆಗ ಆ ಶಿಲುಬೆಯ ಮರಣದ ರಹಸ್ಯವನ್ನು ಪವಿತ್ರಾತ್ಮರು ನಮಗೆ ಪ್ರಕಟಪಡಿಸಿ ಕೊಡ್ತಾರೆ.
the more that message of the cross or the mystery of the cross of Christ is revealed in our hearts, I can die to self. ನನಗೆ ಈ ಸ್ವಾರ್ಥದ ಪಾಲಿಗೆ ಸಾಯಲಿಕ್ಕೆ ಸಾಧ್ಯ ಆಗೋದು ಯಾವಾಗ ಅಂದರೆ ಹೆಚ್ಚು ಹೆಚ್ಚಾಗಿ ಆ ಕ್ರಿಸ್ತ ಯೇಸುವಿನ ಆ ಶಿಲುಬೆಯ ಮರಣ ಪವಿತ್ರಾತ್ಮನ ಮುಖಾಂತರವಾಗಿ ಆ ಶಿಲುಬೆಯ ಮರಣದ ರಹಸ್ಯ ಇದೆಯಲ್ವಾ, ಅದು ನನಗೆ ಪ್ರಕಟ ಆಗಬೇಕು. ನನಗೆ ಹೆಡ್ ನಾಲೆಡ್ಜಿಂದ ಪ್ರಯೋಜನ ಇಲ್ಲ, ಅದೊಂದು ರೆವೆಲೇಷನ್ ಆಗಬೇಕು. ನನಗೊಂದು ಪ್ರಕಟಣೆ ಆಗಬೇಕು. ನನ್ನ ಹೃದಯದ ಒಳಗಡೆ ಅದೊಂದು ಪ್ರಕಟಣೆ ಆಗುತ್ತೆ. ಅದು ಪ್ರಕಟಣೆ ಆದಾಗ ಏನಾಗುತ್ತೆ ಅಂದರೆ ದ ಔಟ್ಕಮ್, ಅದರ ರಿಸಲ್ಟ್ ಏನು ಕೇಳಿದರೆ, ಐ ವಿಲ್ ಬಿ ಏಬಲ್ ಟು ಡೈ ಟು ಮೈ ಸೆಲ್ಫ್. ಐ ಆಮ್ ನೋ ಮೋರ್. ನಾನು ಇಲ್ಲ ಅಲ್ಲಿ. ಎಲ್ಲೋದೆ? ಶಿಲುಬೆಯಲ್ಲಿ ನಾನು ಹೋಗ್ಬಿಟ್ಟೆ. ಇನ್ ಹಿಮ್ ಐ ಆಮ್ ಆಲ್ಸೋ ಕ್ರೂಸಿಫೈಡ್. ಅದೇ ಅರ್ಥ ಆಗುತ್ತೆ ಅವಾಗ. ಅಯ್ಯೋ ಹಾಂ, ನಾನೆಲ್ಲಿದ್ದೀನಿ? ನಾನಿಲ್ಲ. ಎಲ್ಲೋದೆ ನಾನು ಸತ್ತೆ. ಎಲ್ಲಿ? 2000 years ಬ್ಯಾಕ್ ಇನ್ ಹಿಮ್, ಇನ್ ಕ್ರೈಸ್ಟ್ ಐ ಡೈಡ್. ವೆನ್ ಹೀ ಡೈಡ್ ಐ ಆಲ್ಸೋ ಡೈಡ್. ಐ ಆಮ್ ನೋ ಮೋರ್. ಅದನ್ನೇ ಪೌಲ ಹೇಳೋದು, ಇನ್ನು ನಾನಿಲ್ಲ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರಲ್ವಾ, ಗಲೇಷಿಯನ್ಸ್ 6:6 ಲಾಸ್ಟ್ ವರ್ಸಸ್ ಏನಂತ ಇದೆ? ನನಗಾದರೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶಿಲುಬೆಯನ್ನು ಬಿಟ್ಟು ಬೇರೆ ಯಾವುದರಲ್ಲೂ ಹೆಚ್ಚಳ ಪಡುವುದು ಬೇಡವೇ ಬೇಡ. ಆ ಶಿಲುಬೆಯ ಮೂಲಕ ನನ್ನ ಪಾಲಿಗೆ ಲೋಕವೇ ಶಿಲುಬೆಗೆ ಜಡಿಸಿಕೊಂಡು ಸತ್ತಿದೆ, ನಾನು ಲೋಕದ ಪಾಲಿಗೆ ಶಿಲುಬೆಗೆ ಜಡಿಸಿಕೊಂಡು ಸತ್ತಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿದೆ. ಮೇ ಐ ನೆವರ್ ಬೋಸ್ಟ್ ಆಫ್ ಎನಿಥಿಂಗ್ ಎಕ್ಸೆಪ್ಟ್ ದ ಕ್ರಾಸ್ ಆಫ್ ಕ್ರೈಸ್ಟ್ ಜೀಸಸ್, by which the world has been crucified to me and I to the world. ನನ್ನ ಪಾಲಿಗೆ ಲೋಕ ಶಿಲುಬೆಗೆ ಜಡಿಸ್ಕೊಂಡು ಸತ್ತೋಗ್ಬಿಟ್ಟಿದೆ ಅಂದರೆ ಲೋಕ ಇಲ್ಲ. ಲೋಕ ಇಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಈಗ ನನ್ನ ಪಾಲಿಗೆ ನೀವು ಯಾರೂ ಇಲ್ಲ ಅಂದರೆ ನಿಮ್ಮನ್ನು ನಾನು ಮೈಂಡ್ ಮಾಡೋ ಅವಶ್ಯಕತೆಯೇ ಇಲ್ಲ ಅಂತ. ಇಲ್ಲಿ ಯಾರೋ ಏನೋ ಮಾಡಿದರು, ಯಾರಿಗೋ ಏನೋ ಆಯಿತು, ಯಾರೋ ಏನೋ ಹೇಳಿದರು, ಐ ಸಿಂಪ್ಲಿ ಡೋಂಟ್ ಮೈಂಡ್ ಬಿಕಾಸ್ ದ ಹೋಲ್ ವರ್ಲ್ಡ್ ಈಸ್ ನೈಲ್ ಟು ದ ಕ್ರಾಸ್. ಶಿಲ್ಬೆಗೆ ಜಡದಾಗಿದೆ, ಇನ್ನು ಯಾವ ಚಿಂತೆ ಅಲ್ವಾ? ಅದೇ ರೀತಿ ನನ್ನ ಬಗ್ಗೆ ಯಾರೋ ಏನೋ ಹೇಳಿದರು ಅಥವಾ ನನಗೇನೋ ತೊಂದರೆ ಆಗ್ತಾಯಿದೆ ಅಂತ ಹೇಳುವಾಗಲೂ ಐ ಆಮ್ ಲೀಸ್ಟ್ ಬಾದರ್ಡ್. ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ಯಾಕೆ? ಸತ್ತವನಿಗೇನು ಚಿಂತೆ ಇದೆ? ವಾಟ್ ಈಸ್ ದ ಔಟ್ಕಮ್? ಯು ಕ್ಯಾನ್ ರಿಜಾಯ್ಸ್ ಆಲ್ವೇಸ್. ಅದು ಬಿಟ್ಟು ಬೇರೆ ದಾರಿನೇ ಇಲ್ಲ, ಬೇರೆ ದಾರಿನೇ ಇಲ್ಲ. ನೀವು ಎಷ್ಟೇ ಹಲ್ಲೆಲೂಯಾ ಹೇಳಿ, ಪ್ರೈಸ್ ಲಾರ್ಡ್ ಹೇಳಿ, ನಿಮಗೆ ಸತ್ಯದ ಅರಿವು ಅಷ್ಟಾಯಿತು, ಇಷ್ಟ ಆಯಿತು, ನೀತಿವಂತಿಕೆ ಅರ್ಥ ಆಯಿತು, ಇನ್ನೊಂದು ಮತ್ತೊಂದು ಎಲ್ಲ ಓಕೆ ಫೈನ್, ಆಲ್ ದೀಸ್ ಥಿಂಗ್ಸ್ ಆರ್ ಗುಡ್. ಬಟ್ ದಿಸ್ ಮೆಸೇಜ್ ಆಫ್ ದ ಕ್ರಾಸ್, ಈ ಶಿಲುಬೆಯ ಸಂದೇಶ, ಕ್ರೈಸ್ಟ್ ಡೈಡ್ ಆ್ಯಸ್ ಮೈ ಸಬ್ಸ್ಟಿಟ್ಯೂಟ್, ನನ್ನ ಬದಲಿಗೆ ಕ್ರಿಸ್ತ ಯೇಸು ಶಿಲುಬೆ ಮೇಲೆ ಸತ್ತಿದ್ದಾರೆ ಎಂಬ ಆ ಶಿಲುಬೆಯ ಸಂದೇಶದ ರಹಸ್ಯ ನನ್ನೊಳಗಡೆ ಪ್ರಕಟ ಆದಷ್ಟು ನಾನು ನನ್ನ ಪಾಲಿಗೆ ಸಾಯ್ತಾ ಇರ್ತೀನಿ. ಎವ್ರಿ ಡೇ ಇಟ್ ಶುಡ್ ಹ್ಯಾಪನ್. ಆಗ ಐ ಕ್ಯಾನ್ ರಿಜಾಯ್ಸ್ ಆ್ಯಂಡ್ ದ್ಯಾಟ್ ಕ್ಯಾನ್ ಹ್ಯಾಪನ್ ಓನ್ಲಿ ಇನ್ ಕ್ರೈಸ್ಟ್. ಇನ್ ಕ್ರೈಸ್ಟ್, ಕ್ರಿಸ್ತ ಯೇಸುವಿನಲ್ಲಿ ಮಾತ್ರ ನಮಗೆ ಸಂತೋಷ ಪಡಲಿಕ್ಕಾಗುತ್ತೆ. ನಾಟ್ ಇನ್ ಎನಿ ರಿಲಿಜಿಯನ್, ನಾಟ್ ಇನ್ ಎನಿ ಪ್ರೇಯರ್ ಗ್ರೂಪ್, ನಾಟ್ ಇನ್ ಎನಿ ಪರ್ಸನ್, ನಾಟ್ ಎನಿ ಸರ್ಕಮ್ಸ್ಟಾನ್ಸಸ್. ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಆಲ್ವೇಸ್ ರಿಜಾಯ್ಸ್ ಆಗಲ್ಲ. ಯಾಕೆ ಅಂದರೆ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಹಸ್ಬೆಂಡ್ ವೈಫಲ್ಲಿ ಆ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಸಮಯ ರಿಜಾಯ್ಸಿಂಗ್ ಅಥವಾ ಆ ಒಂದು ಸಂತೋಷ ಪಡ್ಬೋದು ಸ್ವಲ್ಪ ಸಮಯ. ಆದರೆ ಏನಾದರೂ ಪ್ರಾಬ್ಲಮ್ ಆದರೆ, ಹಸ್ಬೆಂಡ್ ಏನಾದರೂ ಒಂದು ಬೇರೆ ಥರ ಆಗಿ, ಹೆಂಡತಿ ಏನಾದರೂ ಒಂದು ಬೇರೆ ಥರ ಆದರೆ, ಕೋಪ ಮಾಡಿಕೊಂಡ್ರೆ, ಬೇಜಾರು ಮಾಡ್ಕೊಂಡಿದ್ರೆ, ದುಃಖದಲ್ಲಿದ್ದರೆ, ಯು ಕೆನಾಟ್ ರಿಜಾಯ್ಸ್ ಇನ್ ದೆಮ್. ಆಗುತ್ತಾ? ಆಗೋದಿಲ್ಲ. ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಕೆಲವೊಮ್ಮೆ ನಾವೊಂದು ಹೊಸ ಬಟ್ಟೆ ಒಡವೆ ಎಲ್ಲ ಸಿಕ್ತು, ವಿ ವಿಲ್ ರಿಜಾಯ್ಸ್. ಬಟ್ಟೆ ಹರಿದೋಯ್ತು, ದುಃಖ ಆಯಿತು. ಒಡವೆ ಯಾರೋ ತಗೊಂಡು ಹೋದರು, ಹೋಯ್ತು.
ಸಮ್ಟೈಮ್ಸ್ ವಿ ವಿಲ್ ಬಿ ರಿಜಾಯ್ಸಿಂಗ್ ಇನ್ ಅವರ್ ಓನ್ ಅಚೀವ್ಮೆಂಟ್ಸ್. ಅದು ಫ್ಲಾಪ್ ಆಗೋಯ್ತು, ಬಿಸ್ನೆಸ್ಸಲ್ಲಿ ತುಂಬ ಮೇಲೆ ಹೋದ್ವಿ, ಬಿಸ್ನೆಸ್ ಎಲ್ಲ ಬಿದ್ದೋಯ್ತು, ಆವಾಗ ರಿಜಾಯ್ಸಿಂಗ್ ಹೋಯಿತು. ಪ್ರತಿಯೊಂದು ಈ ಲೋಕದ ನೀವು ಯಾವುದೇ ತಗೊಳ್ಳಿ, ಮದುವೆ ಒಂದು ಮಗು ಹುಟ್ಟಿದಾಗ ತುಂಬ ವಿ ಆರ್ ರಿಜಾಯ್ಸಿಂಗ್. ಆದರೆ ಆ ಮಗುಗೆ ಏನಾದರೂ ಕಾಯಿಲೆ ಬಂದಾಗ ಅಥವಾ ಮಗು ಬೆಳೆದು ದೊಡ್ಡದಾಗಿ ನಮಗೆ ವಿರುದ್ಧವಾಗಿ ಹೋದಾಗ, ನಾವು ಹೇಳಿದ್ದು ಕೇಳದೇ ಇದ್ದಾಗ ಅಗೇನ್ ಅದು ಹೋಯಿತು. ಬಟ್ ಜೀಸಸ್ ಕ್ರೈಸ್ಟ್ ಈಸ್ ದ ಸೇಮ್ ಯೆಸ್ಟರ್ಡೇ, ಟುಡೇ ಆ್ಯಂಡ್ ಫಾರ್ ಎವರ್. He will never change. So those who are in Christ can rejoice always. ಬದಲಾಗದೇ ಇರೋದು ಒಂದೇ ಒಂದು, ಅದು ಕ್ರಿಸ್ತನು ಮಾತ್ರನೇ. ಎಲ್ಲ ಬದಲಾಗುತ್ತೆ, ಮನುಷ್ಯ ಬದಲಾಗ್ತಾನೆ, ಲೋಕ ಬದಲಾಗ್ತದೆ, ಪ್ರತಿಯೊಂದು ಬದಲಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಸೊ ಯು ಕೆನಾಟ್ ಟೇಕ್ ಡಿಲೈಟ್ ಇನ್ ಎನಿಥಿಂಗ್ ಆರ್ ಎನಿಬಡಿ ಎಕ್ಸೆಪ್ಟ್ ಕ್ರೈಸ್ಟ್. ಐ ಆಮ್ ಸೇಯಿಂಗ್ ಆಲ್ವೇಸ್. ಬಟ್ ಓನ್ಲಿ ಇನ್ ಕ್ರೈಸ್ಟ್ ಯು ಕ್ಯಾನ್ ರಿಜಾಯ್ಸ್ always, because Christ never changes. He remains the same. ಆ ಶಿಲುಬೆ ಸಂದೇಶ ಬದಲಾಗೋದಿಲ್ಲ, ಅದು ಇವತ್ತು ನಾಳೆ ಅವತ್ತು ಹಾಗೇ ಇರುತ್ತೆ. ಆದ್ದರಿಂದ ಅದು ನಮಗೆ ಅರ್ಥ ಆದರೆ ನಾವು ಕ್ರಿಸ್ತನಲ್ಲಿರ್ತೀವಿ, ಕ್ರಿಸ್ತನಲ್ಲಿ ಇರುವವರಿಗೆ ಅರ್ಥ ಆಗುತ್ತೆ. ದೋಸ್ ಹೂ ಆರ್ ಔಟ್ಸೈಡ್ ಕ್ರೈಸ್ಟ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ದ ಮೆಸೇಜ್ ಆಫ್ ದ ಕ್ರಾಸ್. ಫಾರ್ ದೆಮ್ ಇಟ್ ಈಸ್ ಫೂಲಿಶ್ನೆಸ್, ಬಟ್ ಫಾರ್ ಅಸ್ ಇಟ್ ಈಸ್ ದ ವಿಸ್ಡಮ್ ಆಫ್ ಗಾಡ್. ಅಸ್ ಮೀನ್ಸ್ ದೋಸ್ ಹೂ ಆರ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಇರುವವರಿಗೆ ಇದು ದೇವರ ಜ್ಞಾನ, ದೇವರ ಶಕ್ತಿ, ಇದು ಅರ್ಥ ಆಗುತ್ತೆ. ಕ್ರಿಸ್ತನಿಂದ ಹೊರಗಡೆ ಇರೋವರಿಗೆ ಹುಚ್ಚುತನ, ಏನೋ ಹೇಳ್ತಾ ಇದ್ದಾರೆ ಅಷ್ಟೇ. ಈಗ ನಿಮಗೆ ಅದು ಅರ್ಥ ಆಗ್ತಾ ಇದ್ದರೆ ನೀವು ಕ್ರಿಸ್ತನಲ್ಲಿ ಇದ್ದೀರಿ ಅಂತ, ನಿಮ್ಗೆ ಅರ್ಥ ಆಗದೇ ಇದ್ದರೆ ಹೊರಗಡೆ ಇದ್ದೀರಿ ಅಂತ. ಅರ್ಥ ಆಗ್ತಿದೆಯಾ? ಎಲ್ಲರೂ ಹೌದು ಅಂತಲೇ ಹೇಳ್ತೀರಿ. ನಿಮಗೇನು ಅರ್ಥ ಆಗ್ತಾ ಇಲ್ಲ ಅಂತ ನನಗೆ ಅರ್ಥ ಆಯಿತು. ಸ್ವಲ್ಪ ಸ್ವಲ್ಪ ಏನೇನೋ ಅರ್ಥ ಆಗ್ತಾ ಇದೆ ಅಲ್ವಾ? ಅದೇ ಇದು ಅರ್ಥ ಆಗಬೇಕು ನಮಗೆ ಮುಖ್ಯವಾಗಿ ಅರ್ಥ ಆಗಬೇಕಾಗಿರೋದೆ ಆ ಶಿಲುಬೆಯ ಸಂದೇಶ. ಅರ್ಥ ಅನ್ನೋದಕ್ಕಿಂತ ಅದು ನಮ್ಮ ಒಳಗಡೆ ಒಂದು ಪ್ರಕಟಣೆ ಆಗಬೇಕು. ಯಾಕೆ ಆಗ್ತಾ ಇಲ್ಲ ಕೇಳಿದ್ರೆ ದೇವ್ರನ್ನ ಹುಡುಕ್ತಾ ಇಲ್ಲ ನಾವು. ವಿ ಆರ್ ನಾಟ್ ಸೀಕಿಂಗ್ ಗಾಡ್. ದೇವರೇನು ಹೇಳ್ತಾರೆ? ನೀವು ನನ್ನನ್ನು ಹುಡುಕಿರಿ, ನಾನು ನಿಮಗೆ ಸಿಗ್ತೀನಿ. ಮನಪೂರ್ವಕವಾಗಿ ಹುಡುಕುವವನು ನನ್ನನ್ನು ಕಂಡುಕೊಳ್ತಾನೆ. ದೇವರು ಸುಳ್ಳು ಹೇಳೋದಿಲ್ಲ. ಯೆರೆಮೀಯ 29:13 ಹೇಳ್ತಾರೆ ಅಲ್ವಾ? ಏನಂತ ಇದೆ? ಯೆರೆಮೀಯ 29:13, Jeremiah 29:13. ಎಸ್, 12ರಿಂದ. ಓಕೆ. ನೀವು ನನಗೆ ಮೊರೆಯಿಡಿರಿ. ಓಕೆ ಓಕೆ. ನೀವು ನನ್ನನ್ನು ಹುಡುಕುವಿರಿ. ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಹೌದು, ನಾನು ನಿಮಗೆ ದೊರೆಯುವೆನು. ಎಷ್ಟು ಚೆನ್ನಾಗಿದೆ ವಾಕ್ಯ ಅಲ್ವಾ? ಹೌದು. ವೆನ್ ಯು ಸರ್ಚ್ ಫಾರ್ ಮೀ ಯು ವಿಲ್ ಫೈಂಡ್ ಮೀ. ಇಫ್ ಯು ಸೀಕ್ ವಿತ್ ಆಲ್ ಯುವರ್ ಹಾರ್ಟ್ ಐ ವಿಲ್ ಲೆಟ್ ಯು ಫೈಂಡ್ ಮೀ, says the Lord, and I will restore your fortunes and gather you. ಅದು ಬೇಡ. ಎಷ್ಟು ಚೆನ್ನಾಗಿದೆ. ದೇವರು ಸುಳ್ಳು ಹೇಳೋದಿಲ್ಲ. ಗಾಡ್ ಈಸ್ ಆಲ್ವೇಸ್ ಪ್ರಾಮಿಸ್ ಕೀಪಿಂಗ್ ಗಾಡ್. ಹಿ ಆಲ್ವೇಸ್ ಕೀಪ್ಸ್ ಹಿಸ್ ವರ್ಡ್. ದೇವರು ಅವರ ವಾಗ್ದಾನವನ್ನು, ಅವರ ಮಾತುಗಳನ್ನು ಯಾವಾಗಲೂ ನೆರವೇರಿಸಲಿಕ್ಕಾಗಿ ಕಾಯ್ತಾ ಇರ್ತಾರಂತೆ. ಇದೇ ಯೆರೆಮೀಯನಿಗೆ ಹೇಳ್ತಾರಲ್ವ ದೇವರು, ಐ ಆಮ್ ವೆಯ್ಟಿಂಗ್ ಟು ಫುಲ್ಫಿಲ್ ಮೈ ವರ್ಡ್, ಐ ಆಮ್ ವೆಯ್ಟಿಂಗ್ ಟು ಕನ್ಫರ್ಮ್ ಮೈ ವರ್ಡ್. ನಾನು ಕಾಯ್ತಾ ಇದ್ದೀನಿ ನನ್ನ ಮಾತನ್ನು ನೆರವೇರಿಸುವುದಕ್ಕಾಗಿ ಅಂತ. ಹಾಗಾದರೆ ಇದು ನೆರವೇರಬೇಕಾದ್ರೆ ನನ್ನ ಸಹಕಾರ ಬೇಕು, ನನ್ನ ಒಂದು ರೆಸ್ಪಾನ್ಸ್ ಬೇಕು. ರೆಸ್ಪಾನ್ಸ್ ಏನು? ಸೀಕಿಂಗ್ ಗಾಡ್. ಯೇಸು ಸ್ವಾಮಿ ಕೂಡ ಅದನ್ನೇ ಹೇಳ್ತಾರೆ, ಸೀಕ್ ಯು ವಿಲ್ ಫೈಂಡ್. ವಾಟ್ ಯು ನೀಡ್ ಟು ಸೀಕ್? ಜಾಬ್ ಅಲ್ಲ, God. Seek God, you will find, because God is not far from you. He is near to you. He is at your heart. ನಮ್ಮ ಹೃದಯದಲ್ಲೇ ಇದ್ದಾರೆ, ನಮ್ಮ ಹತ್ರನೇ ಇದ್ದಾರೆ, ನಮ್ಮ ಸಮೀಪದಲ್ಲೇ ಇದ್ದಾರೆ. ಇಮ್ಯಾನ್ಯುಯಲ್, ದೇವರು ನಮ್ಮೊಂದಿಗೆ ಇದ್ದಾರೆ. ನಮ್ಮಲ್ಲಿ ಯಾರೊಬ್ಬರಿಂದನೂ ದೇವರು ದೂರ ಇಲ್ಲ. ಹಾಗಾದರೆ ದ ಮೂಮೆಂಟ್ ಯು ಸ್ಟಾರ್ಟ್ ಸೀಕಿಂಗ್ ಯು ವಿಲ್ ಫೈಂಡ್ ಅನ್ನೋದಕ್ಕಿಂತ ದೇವರು ಹೇಳ್ತಾರಲ್ಲ, ಐ ವಿಲ್ ರಿವೀಲ್ ಮೈ ಸೆಲ್ಫ್ ಟು ಹಿಮ್. ಎಷ್ಟು ಒಳ್ಳೆ ದೇವರು ನೋಡಿ.
ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ಹೌದು, ನಾನು ನಿಮಗೆ ದೊರೆಯುವೆನು. ನಾನು ನಿಮಗೆ ದೊರೆಯುವೆನು. ನೋಡಿ, ವೆನ್ ಯು ಸರ್ಚ್ ಫಾರ್ ಮೀ ಯು ವಿಲ್ ಫೈಂಡ್ ಮೀ. ಇಫ್ ಯು ಸೀಕ್ ಮೀ ವಿತ್ ಆಲ್ ಯುವರ್ ಹಾರ್ಟ್ ಐ ವಿಲ್ ಲೆಟ್ ಯು ಫೈಂಡ್ ಮೀ. ಐ ವಿಲ್ ಲೆಟ್ ಯು ಫೈಂಡ್ ಮೀ. ನಾನು ನಿಮಗೆ ಸಿಗ್ತೀನಿ. ನಾನು ನಿಮಗೆ ಸಿಗ್ತೀನಿ. ಸಿಗ್ಬೋದು ಅಲ್ಲ, ನಾನು ನಿಮಗೆ ಸಿಗ್ತೀನಿ. ನೀವು ನನ್ನನ್ನು ಕಂಡುಕೊಳ್ತೀರಿ. ಸೊ ದ್ಯಾಟ್ ದೇವ್ರನ್ನ ಕಂಡುಕೊಂಡ್ರೆ ಏನಾಗುತ್ತೆ? ದೇವ್ರನ್ನ ಕಂಡುಕೊಂಡವನಿಗೆ ಪರಮಾನಂದ. ನೀವು ದೇವ್ರನ್ನ ಕಂಡುಕೊಂಡಿದ್ದೀರಾ? ಬೈಬಲ್ ವಾಕ್ಯ ಎಲ್ಲ ಸುಮಾರು ಕಂಡುಕೊಂಡಿದ್ದೀರಿ, ಧ್ಯಾನ ಎಲ್ಲ ಸುಮಾರು ಆಗಿದೆ. ದೇವ್ರನ್ನ ಕಂಡುಕೊಂಡಿದ್ದೀರಾ? ಸ್ಟಾರ್ಟ್ ಡೂಯಿಂಗ್ ಇಟ್ ನೌ. ಸ್ಟಾರ್ಟ್ ಸೀಕಿಂಗ್. ಬೇರೆ ಏನಿಲ್ಲ. ಅದು ಪ್ರಾರ್ಥನೆ ಮುಖಾಂತರ ಇರ್ಬೋದು, ವಾಕ್ಯದ ಮುಖಾಂತರ ಇರ್ಬೋದು, ಧ್ಯಾನಕೂಟದ ಮುಖಾಂತರ ಇರ್ಬೋದು. ಸೀಕ್ ಹಿಮ್ ಮೋರ್, ಯು ವಿಲ್ ಫೈಂಡ್ ಹಿಮ್ ಮೋರ್. ನನಗೆ ಸಿಕ್ಕಿ ಆಯಿತು ಅಂತ ಹೇಳೋಕ್ಕಾಗಲ್ಲ ಈ ಭೂಮಿ ಮೇಲೆ ಯಾರಿಗೂ ಕೂಡ. ನಾನು ದೇವ್ರನ್ನ ಪೂರ್ತಿ ಕಂಡುಕೊಂಡಾಯಿತು, ಇಲ್ಲ ಇಲ್ಲ. ಇಲ್ಲಿ ಎಲ್ಲಿ ಕಂಡುಕೊಳ್ಳಿಕ್ಕಾಗತ್ತೆ ಪೂರ್ತಿ? ಹಾಂ, ಆದರೆ ಪೂರ್ತಿ ಕಂಡುಕೊಳ್ಳಿಕ್ಕಾಗತ್ತೆ ಅಲ್ಲಿ ಹೋದ್ಮೇಲೆ. ಇಲ್ಲಿ ಪ್ರಾರಂಭ ಮಾಡಿದರೆ ಅಲ್ಲಿ ಫಿನಿಷಿಂಗ್ ಟಚ್ ಅಲ್ಲಿ ಸಿಗುತ್ತೆ. ಇಲ್ಲಿ ಪ್ರಾರಂಭ ಮಾಡದೇ ಇದ್ದರೆ ಏನೂ ಇಲ್ಲ. ಸೊ ಅದರಿಂದ ಜಾಸ್ತಿ ಬೇಡ, ವಾಪಸ್ ಫಸ್ಟ್ ಥೆಸಲೋನಿಕಗೆ ಬರೋಣ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1, ಫಸ್ಟ್ ಥೆಸಲೋನಿಯನ್ಸ್ ಚಾಪ್ಟರ್ 5 ವರ್ಸ್. ಸದಾ ಹರ್ಷಚಿತ್ತರಾಗಿರಿ, ಎಡೆಬಿಡದೆ ಪ್ರಾರ್ಥಿಸಿರಿ. ಎಡೆಬಿಡದೆ ಪ್ರಾರ್ಥಿಸಿರಿ ಅಂದರೆ ಏನು? ಯಾವಾಗಲೂ 24 ಗಂಟೆ ಪ್ರಾರ್ಥನೆ ಮಾಡಿಕೊಂಡೇ ಇರಿ ಅಂತನಾ? ಹಾಗಲ್ಲ, ಆ ಥರ ಅಲ್ಲ. ಯಾವಾಗಲೂ ನಮಗೊಂದು ಪ್ರೇಯರ್ ಲೈಫ್ ಅನ್ನೋದು ಬೇಕು, ಒಂದು ಪ್ರಾರ್ಥನೆ ಜೀವನ ಅನ್ನೋದು ಬೇಕು. ಪ್ರೇಯರ್ ಮಸ್ಟ್ ಬಿ ದ ಪ್ರಯಾರಿಟಿ ಆಫ್ ಅವರ್ ಲೈಫ್. ಪ್ರಾರ್ಥನೆ ಇಲ್ಲದ ಕ್ರೈಸ್ತ ಜೀವನ ಡೆಡ್ ಆಗಿರುತ್ತೆ, ಸತ್ತೋಗಿರುತ್ತೆ. ಅದರ ಲೈಫ್ ಅನ್ನೋದು ಇರೋದಿಲ್ಲ. ಸೊ ಪ್ರಾರ್ಥನೆ ಅಂದರೆ ಇಟ್ ಈಸ್ ನಾಟ್ ಎ ರಿಲೀಜಿಯಸ್ ಆ್ಯಕ್ಟ್, ಇಟ್ ಈಸ್ ನಾಟ್ ಎ ಮೆಕ್ಯಾನಿಸಮ್. ಒಂದು ಧಾರ್ಮಿಕ ಕಾರ್ಯವಲ್ಲ, ಒಂದು ಯಾಂತ್ರಿಕತೆ ಅಲ್ಲ. ಪ್ರಾರ್ಥನೆ ಅಂದರೆ ಅಪ್ಪನ ಜೊತೆಗೆ ಮಾತನಾಡೋದು, ದೇವರ ಜೊತೆಯಲ್ಲಿ ಸಂಭಾಷಣೆ. ಮೋಶೆ ದೇವರ ಜೊತೆಗೆ ಮಾತನಾಡ್ತಾ ಇದ್ದ ಅಲ್ವಾ? ಸೊ ಮಾತನಾಡಿ ಬರುವಾಗಲೆಲ್ಲ ಅವನ ಮುಖ ಪ್ರಕಾಶಮಾನವಾಗಿತ್ತು. ಸೊ ದೇವರ ಜೊತೆಯಲ್ಲಿ ಮಾತನಾಡುವಾಗ ನಮ್ಮ ಜೀವನ ಏನಾಗಿರುತ್ತೆ? ಪ್ರಕಾಶಮಾನವಾಗಿರುತ್ತೆ. ಇಲ್ಲೇನು ವಾಕ್ಯ ಹೇಳುತ್ತೆ ಅಂದರೆ, ಮೇಲೆ ಇದ್ರ ಮೇಲೆ ನೋಡಿ ಎಷ್ಟನೇ ವಾಕ್ಯ ಅಂದರೆ 5ನೇ ವಾಕ್ಯ, ಫಸ್ಟ್ ಥೆಸಲೋನಿಯನ್ಸ್ 5:5 ಏನು ಹೇಳುತ್ತೆ? ನೀವೆಲ್ಲರೂ ಬೆಳಕಿನ ಹಾಗೂ ಹಗಲಿನ ಮಕ್ಕಳು. ನಾವು ಕತ್ತಲೆಗಾಗಲಿ ರಾತ್ರಿಗಾಗಲಿ ಸೇರಿದವರಲ್ಲ. ಅದು ಬೇಡ, ಫಸ್ಟ್ ಪಾರ್ಟ್ ತಗೊಳ್ಳೋಣ. ಫಾರ್ ಯು ಆರ್ ಆಲ್ ಚಿಲ್ಡ್ರನ್ ಆಫ್ ಲೈಟ್ ಆ್ಯಂಡ್ ಚಿಲ್ಡ್ರನ್ ಆಫ್ ದ ಡೇ. ನಾವು ಬೆಳಕಿನ ಮತ್ತು ಹಗಲಿನ ಮಕ್ಕಳು. ಐ ಆಮ್ ದ ಚೈಲ್ಡ್ ಆಫ್ ಲೈಟ್ ಆ್ಯಂಡ್ ಆಫ್ ದ ಡೇ. ನಾನು ಹಗಲಿನ ಮತ್ತು ಬೆಳಕಿನ ಮಗ. ಹಾಗಾದರೆ ನಮ್ಮನ್ನು ನೋಡುವಾಗ ಜನರಿಗೆ ಏನು ಕಾಣಿಸ್ಬೇಕು? ಕತ್ತಲೆ ಕಾಣಿಸ್ಬೇಕಾ, ಬೆಳಕು ಕಾಣಿಸ್ಬೇಕಾ? ಇವತ್ತು ನಮ್ಮನ್ನು ನೋಡಿದರೆ ಬೆಳಕು ಕಾಣಿಸುತ್ತಾ, ಕತ್ತಲೆ ಕಾಣಿಸುತ್ತಾ? ಕತ್ತಲೆ ಅಲ್ಲ, ಕರಾಳ ಕತ್ತಲೆ ಕಾಣಿಸುತ್ತೆ. ನಾವು ಹೇಳ್ಕೊಳ್ತೀವಿ ಅಷ್ಟೇ, ನಾವು ಬೆಳಕಿನಲ್ಲಿದ್ದೇವೆ ಅಂತ. ಹಾಗೆ ಹೇಳ್ಕೊಂಡು ಪ್ರಯೋಜನ ಇಲ್ಲ. ಸೊ ನಾವು ಬೆಳಕಿನ ಹಾಗೂ ಹಗಲಿನ ಮಕ್ಕಳು. ಈಗ ಈ ನಮ್ಮ ಜೀವನ ಬೆಳಕಾಗಿ ಕಾಣಲ್ಪಡಬೇಕಾದ್ರೆ ನಾವೇನು ಮಾಡಬೇಕಂದ್ರೆ ಈ ಪ್ರಾರ್ಥನೆ ಜೀವನ ಬೇಕು, ಪ್ರೇಯರ್ ಲೈಫ್ ಬೇಕು. ರಿಲೀಜಿಯಸ್ ಅಲ್ಲ, ಧಾರ್ಮಿಕವಾದ ಒಂದು ಕಾರ್ಯ ಅಲ್ಲ, ಯಾಂತ್ರಿಕವಾದ ಒಂದು ಕಾರ್ಯ ಅಲ್ಲ. ಅಪ್ಪನ ಜೊತೆಗೆ ಮಾತಾಡಬೇಕು. ಮೋಶೆ ದೇವರ ಜೊತೆಗೆ ಮಾತನಾಡಿ ಬಂದಾಗ ಅವನ ಮುಖದ ಮೇಲೆ ಆ ಪ್ರಕಾಶ ಇತ್ತು. ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ವಿ ಆರ್ ದ ಚಿಲ್ಡ್ರನ್ ಆಫ್ ಲೈಟ್. ನಾವು ಬೆಳಕಿನ ಮಕ್ಕಳು. ನಾವು ಬೆಳಕಿನ ಮಕ್ಕಳಾಗಿ ಕಾಣಲ್ಪಡಬೇಕಾದ್ರೆ ನಮಗೆ ಈ ಪ್ರಾರ್ಥನಾ ಜೀವನ ಅನ್ನೋದು ಬೇಕು. ಪ್ರಾರ್ಥನೆಗೆ ಪ್ರೋತ್ಸಾಹ ಎಲ್ಲಿಂದ? ಫ್ರಮ್ ವೇರ್ ಯು ವಿಲ್ ಗೆಟ್ ದ ಎನ್ಕರೇಜ್ಮೆಂಟ್ ಫಾರ್ ಪ್ರೇಯರ್.
ಪ್ರಾರ್ಥನೆಗೆ ಪ್ರೋತ್ಸಾಹ ಏನು? ಪ್ರಾರ್ಥನೆಗೆ ಪ್ರೋತ್ಸಾಹ ಏನಿಲ್ಲ, ಮೇಲಿನ ವಾಕ್ಯನೇ ಅಲ್ವಾ? ಹಾಂ, ರಿಜಾಯ್ಸ್ ಆಲ್ವೇಸ್. ವೆನ್ ಯು ರಿಜಾಯ್ಸ್ ಆಲ್ವೇಸ್, ಯು ವಿಲ್ ಬಿ ಏಬಲ್ ಟು ಪ್ರೇ ಆಲ್ವೇಸ್. ಕೆಲವರು ಹೇಳ್ತಾರಲ್ಲ, ಯಾಕೋ ಇವತ್ತು ಪ್ರೇಯರ್ ಮಾಡೋ ಮೂಡೇ ಇಲ್ಲ, ಪ್ರೇಯರ್ ಮಾಡಲಿಕ್ಕೆ ಇಂಟ್ರೆಸ್ಟೇ ಇಲ್ಲ. ಕಾರಣ ಏನು ಅಂದರೆ, ನಮ್ಮೊಳಗಡೆ ಆ ಪರಮಾನಂದ ಇಲ್ಲ. ನಮ್ಮೊಳಗಡೆ ಏನಿಲ್ಲ ಗೊತ್ತಾ? ಸ್ವರ್ಗದ ಆನಂದ ಇಲ್ಲ. ನಮ್ಮೊಳಗಡೆ ಆ ಆನಂದ ಇದ್ದರೆ, ದ್ಯಾಟ್ ಜಾಯ್ ವಿಲ್ ಎನ್ಕರೇಜ್ ಅಸ್ ಟು ಪ್ರೇ, ಟು ಸ್ಪೀಕ್ ಟು ಡ್ಯಾಡಿ. ನಮ್ಮೊಳಗಡೆ ಲೋಕದ ಆನಂದ ಇದೆ, ವರ್ಡ್ಲಿ ಪ್ಲೆಷರ್ ಇದೆ. ಅದಕ್ಕೆ ನಮಗೆ ಯಾವಾಗಲೂ ಮನುಷ್ಯರ ಜೊತೆಗೆ ಮಾತಾಡಲಿಕ್ಕೆ ಇಷ್ಟ ಅಲ್ವಾ? ನಮಗೆ ದೇವ್ರ ಜೊತೆ ಮಾತಾಡ್ಲಿಕ್ಕೆ ಇಷ್ಟ ಆಗುತ್ತಾ ಮನುಷ್ಯರ ಜೊತೆಗ? ಅಲ್ವಾ? ನಾವು 1 ಗಂಟೆ ಎಲ್ಲ ಪ್ರಾರ್ಥನೆ ಮಾಡ್ತೀವಿ, ಪ್ರಾರ್ಥನೆ ಯಾಂತ್ರಿಕವಾಗಿ ಮಾಡ್ತೀವಿ 1 ಗಂಟೆ. ಆದರೆ ನಾವು ಮನುಷ್ಯರ ಜೊತೆಗೆ ಇದ್ದಷ್ಟು ಖುಷಿಯಾಗಿ ಈ ಪ್ರಾರ್ಥನೆಯಲ್ಲಿ ಇರ್ತೀವ? ಟೆನ್ಷನ್ ಕೊಡೋರು ಬಿಟ್ಬಿಡಿ, ಮನುಷ್ಯರು ಎಷ್ಟಂದ್ರೂ ಮನುಷ್ಯರೇ ಅಲ್ವಾ? ಅದರಲ್ಲಿ ಒಳ್ಳೆ ಹೆಣ ಕೆಟ್ಟ ಹೆಣ ಅಂತ ಏನಾದರೂ ಇದೆಯಾ? ಹೆಣ ಅಷ್ಟಂದ್ರೆ ಹೆಣ ಅಲ್ವಾ? ಮನುಷ್ಯರ ಜೊತೆಗೆ ಇರೋದೇ ವೇಸ್ಟ್ ಆ್ಯಕ್ಚುಲಿ. ಏನು ಪ್ರಯೋಜನ? ನಿಮಗೆ ಮನುಷ್ಯರ ಜೊತೆಗಿದ್ದು ಏನಾದರೂ ಪ್ರಯೋಜನ ಆಯಿತು ಅಂತ ಏನಾದರೂ ಹೇಳಲಿಕ್ಕಿದೆಯಾ? ಸಾಕ್ಷಿ? ಬೇಸರ ಆಯಿತು ಅಂತ ಹೇಳಲಿಕ್ಕಿದೆಯಾ? ಇರ್ಬೋದು ಅಲ್ವಾ? ಹಾಂ, ಯೇಸು ಜೊತೆಗಿದ್ದು ನನಗೆ ಬೇಸರ ಆಯಿತು ಅಂತ ಹೇಳಲಿಕ್ಕೆ ಏನಾದರೂ ಸಾಕ್ಷಿ ಇರುತ್ತಾ? ಖಂಡಿತವಾಗಲೂ ಇರೋದಿಲ್ಲ. ಆದ್ದರಿಂದ ಎಡೆಬಿಡದೆ ಪ್ರಾರ್ಥಿಸುವ ಒಂದು ತೀರ್ಮಾನ ಮಾಡೋಣ. 3ನೇದಾಗಿ ಏನು ಹೇಳ್ತಾರೆ? ವೆರಿ ಇಂಪಾರ್ಟೆಂಟ್. ಗಿವ್ ಥ್ಯಾಂಕ್ಸ್ ಇನ್ ಆಲ್ ಸರ್ಕಮ್ಸ್ಟಾನ್ಸಸ್, ಫಾರ್ ದಿಸ್ ಇಸ್ ದ ವಿಲ್ ಆಫ್ ಗಾಡ್ ಇನ್ ಕ್ರೈಸ್ಟ್ ಜೀಸಸ್ ಫಾರ್ ಯು. ಗಿವ್ ಥ್ಯಾಂಕ್ಸ್ ಇನ್ ಆಲ್ ಸರ್ಕಮ್ಸ್ಟಾನ್ಸಸ್. ನೋಡಿ, ದೇವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಬೇಕಾಗಿರೋದೇನು ಗೊತ್ತಾ? ದೇವರಿಗೆ ನಾವು ಯಾವಾಗಲೂ ಥ್ಯಾಂಕ್ಸ್ ಹೇಳಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ವಿ ಮಸ್ಟ್ ನೋ ಹೂ ಗಾಡ್ ಈಸ್. ಇಫ್ ಐ ಡು ನಾಟ್ ನೋ ಹೂ ಗಾಡ್ ಈಸ್, ಐ ಕೆನಾಟ್ ಥ್ಯಾಂಕ್ ಹಿಮ್ ಆಲ್ವೇಸ್. ದೇವರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳಲಿಕ್ಕೆ ಆಗಬೇಕಾದ್ರೆ ದೇವ್ರು ಯಾರು ಅಂತ ನನಗೆ ಅರ್ಥ ಆಗಬೇಕು. ದೇವ್ರು ಯಾರು ಅನ್ನೋದಕ್ಕಿಂತ ದಾವೀದ ಹೇಳ್ತಾನೆ, ಕೀರ್ತನೆ 136 1ನೇ ವಾಕ್ಯದಲ್ಲಿ ಹೇಳ್ತಾನೆ, ಏನಂತ ಹೇಳ್ತಾನೆ? ಸಾಮ್ 136 ವರ್ಸ್ 1. ಒಂದು ವಾಕ್ಯದಲ್ಲಿ ತುಂಬ ವಿಷಯ ಇದೆ, ಅದು ಅರ್ಥ ಆದರೆ ಸಾಕು ನಮಗೆ. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ. ಅದನ್ನು ಈ ರೀತಿಯಲ್ಲಿ ತಗೊಳ್ಳಿ. ಗಾಡ್ ಈಸ್ ಆಲ್ವೇಸ್ ಗುಡ್, ಗಾಡ್ ಈಸ್ ಆಲ್ವೇಸ್ ಲವ್. ದೇವರು ಯಾವಾಗಲೂ ಪ್ರೀತಿಯಾಗಿದ್ದಾರೆ, ದೇವರು ಯಾವಾಗಲೂ ಒಳ್ಳೆಯವನಾಗಿದ್ದಾರೆ. ಅದು ನಮಗೆ ಅರ್ಥ ಆಗಿದೆಯಾ ಅನ್ನೋದು ಮುಖ್ಯ. ನನಗೆ ಹೇಳೋದು ಹೇಳಿದೆ, ಬಟ್ ನಿಮಗದು ಒಪ್ಪಿಗೆ ಆಗಬೇಕಲ್ಲ. ಇದು ದಾವೀದನಿಗೆ ಅನುಭವ ಆಗಿರೋದು. ಇಟ್ ವಾಸ್ ಹಿಸ್ ಎಕ್ಸ್ಪೀರಿಯನ್ಸ್, ಹಿ ವಾಸ್ ಶೇರಿಂಗ್. ಏನು? ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ ಅಂತ. ದೇವರು ಯಾವಾಗಲೂ ಒಳ್ಳೆಯವರು, ಯಾವಾಗಲೂ ಪ್ರೀತಿನೇ ಆಗಿದ್ದಾರೆ. ಇದು ನಮ್ಗೆ ಅರ್ಥ ಆಗಬೇಕು. ಆಗ ಯಾವಾಗಲೂ ಧನ್ಯವಾದ ಹೇಳ್ಬೋದು. ಐ ಕ್ಯಾನ್ ಆಲ್ವೇಸ್ ಥ್ಯಾಂಕ್ ಗಾಡ್ ವೆನ್ ಐ ಅಂಡರ್ಸ್ಟ್ಯಾಂಡ್ ಹೂ ಗಾಡ್ ಈಸ್. ದೇವರು ಯಾರಾಗಿದ್ದಾರೆ ಎಂದು ನನಗೆ ನಿಜವಾಗ್ಲೂ ಅರ್ಥ ಆದಾಗ ನನಗೆ ನಿಜವಾಗ್ಲೂ ಯಾವಾಗಲೂ ದೇವರಿಗೆ ಥ್ಯಾಂಕ್ಸ್ ಹೇಳ್ಬೋದು. ಗಾಡ್ ಈಸ್ ಆಲ್ವೇಸ್ ಗುಡ್. ಈವನ್ ಇನ್ ಬ್ಯಾಡ್ ಸರ್ಕಮ್ಸ್ಟಾನ್ಸಸ್ ಆಫ್ ಮೈ ಲೈಫ್, ಗಾಡ್ ಈಸ್ ಗುಡ್. ಈವನ್ ಇನ್ ದ ವರ್ಸ್ಟ್ ಕಂಡೀಷನ್ಸ್ ಆಫ್ ಮೈ ಲೈಫ್, ಗಾಡ್ ಈಸ್ ಲವ್ ಆ್ಯಂಡ್ ಮರ್ಸಿಫುಲ್. ನನ್ನ ಜೀವಿತದ ಎಲ್ಲ ಕೆಟ್ಟ ಪರಿಸ್ಥಿತಿಗಳಲ್ಲೂ ದೇವರು ಒಳ್ಳೆಯವರು. ಅದು ನನಗೆ ರಿಯಲೈಸ್ ಆಗಬೇಕು. ಯೋಬನಿಗೆ ಹೇಳ್ತಾರಲ್ವ, ದೇವರು ಕೆಟ್ಟದ್ದನ್ನು ಮಾಡ್ಯಾನೆ ಎಂಬ ಆಲೋಚನೆ ಬಾರದೇ ಇರಲಿ. ದೇವರು ಯಾರಿಗೂ ಕೆಟ್ಟದ್ದು ಮಾಡೋದಿಲ್ಲ. ಬಿಕಾಸ್ ಹಿ ಕೆನಾಟ್ ಡೂ ಈವಿಲ್, ಬಿಕಾಸ್ ಹಿ ಈಸ್ ಗುಡ್. ಹಿ ಈಸ್ ಗುಡ್. ಹಿಸ್ ಕಂಪ್ಯಾಷನೇಟ್ ಫಾದರ್, ಹಿ ಈಸ್ ಲವ್. ಅವರು ಪ್ರೀತಿಯಾಗಿದ್ದಾರೆ. ಬಟ್ ಪ್ರಾಬ್ಲಮ್ ಏನು ಹಾಗಾದರೆ? ಐ ಡು ನಾಟ್ ನೋ ದ್ಯಾಟ್ ಫಾದರ್.
ಐ ಡು ನಾಟ್ ನೋ ದ್ಯಾಟ್ ಗಾಡ್. ನನಗೆ ಆ ತಂದೆ, ಆ ದೇವರು ಅರ್ಥ ಆಗಿಲ್ಲ. ಹಾಗಾದರೆ ನನ್ನ ಸಮಸ್ಯೆಗಳಿಗೆ ಉತ್ತರ ಏನು ಕೇಳಿದರೆ, ನನ್ನ ದೇವರನ್ನ ಅರ್ಥಕೊಳ್ಳೋದೇ ಉತ್ತರ. ವಾಟ್ ಈಸ್ ದ ಆನ್ಸರ್ ಫಾರ್ ಆಲ್ ಮೈ ಪ್ರಾಬ್ಲಮ್ಸ್? ನೋಯಿಂಗ್ ಗಾಡ್. ಅದರಿಂದ ದೇವರ ಚಿತ್ತ ಈ ವರ್ಷ ಮಾತ್ರ ಅಲ್ಲ, ನಾವಿದನ್ನು ಈ ವರ್ಷ ಅಂತ ತಗೊಳ್ಳೋಣ, ಮುಂದಿನ ವರ್ಷಕ್ಕೂ ಕಂಟಿನ್ಯೂ ಮಾಡೋಣ. ಟಿಲ್ ದ ಎಂಡ್ ವಿಲ್ ಕಂಟಿನ್ಯೂ ದ ಸೇಮ್ ಸಿಂಪಲ್ ವಿಷಯ. ಮತ್ತೊಂದು ಸರಿ ಹೇಳಿ ನೋಡೋಣ. ಮೊದಲನೇದಾಗಿ ರಿಜಾಯ್ಸ್ ಆಲ್ವೇಸ್. ಯಾಂತ್ರಿಕವಾಗಿ ಅಲ್ಲ, ಯಾಂತ್ರಿಕವಾಗಿ ರಿಜಾಯ್ಸ್ ಮಾಡಲಿಕ್ಕಲ್ಲ, ಯಾವಾಗಲೂ ನಗ್ತಾ ಇರಿ ಅಂತ ಅಲ್ಲ, ಅಲ್ಲಿ ಬಿಟ್ಕೊಂಡಿರಿ ಅಲ್ಲ, ಯಾವಾಗಲೂ ಕೈ ತಟ್ಕೊಂಡು ಸಂತೋಷ ಉಕ್ಕತೆ ಹಾಡ್ಕೊಂಡಿರಿ ಅಲ್ಲ. ರಿಜಾಯ್ಸ್ ಆಲ್ವೇಸ್. ಅದೇನು ಗೊತ್ತಾ, ಅದು ದೇವರ ಮಕ್ಕಳ ಒಂದು ಕ್ಯಾರೆಕ್ಟರ್. ಅದು ದ್ಯಾಟ್ ರಿಜಾಯ್ಸಿಂಗ್ ಆಲ್ವೇಸ್ ಈಸ್ ಸಮಥಿಂಗ್ ಇಂಟರ್ನಲ್. ದಟ್ ಶುಡ್ ಬಿ ದ ವೇ ಆಫ್ ಲೈಫ್. ಅದು ನಮ್ಮ ಜೀವನ ಆಗಬೇಕು. ಅದಕ್ಕೇನು ಬೇಕು ಕೇಳಿದರೆ ನಾವು ಸತ್ತವರಾಗಬೇಕು. ಓಕೆ, ರಿಜಾಯ್ಸಿಂಗ್ ಆಲ್ವೇಸ್ ಬೇಕಾ? ನಾವು ಯಾವಾಗಲೂ ರಿಜಾಯ್ಸಿಂಗಲ್ಲಿ ಬದುಕುವಾಗ ಸಂತೋಷ. ಯಾರ ಜೀವನ ಸಂತೋಷವಾಗಿರುತ್ತೆ? ದೇವರಿಗೆ ಸಂತೋಷವಾಗಿರುತ್ತೆ ನಾವ? ಖಂಡಿತವಾಗ್ಲೂ ನಮ್ಮ ಒಳ್ಳೆಯದಕ್ಕೆ. ದೇವರಿಗೇನು ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಇರೋದು ದೇವರಿಗೆ ನಮಗೆ ಅಲ್ವಾ? ಪ್ರಾಬ್ಲಮ್ ಇರೋ ಜಾಗದಲ್ಲಿರೋದು ದೇವರ ನಾವೇ ಅಲ್ವಾ? ಸೊ ಅದರಿಂದ ನಮಗೆ ರಿಜಾಯ್ಸಿಂಗ್ ಮಾಡಲಿಕ್ಕೆ ಆಗುತ್ತಾ ಕೇಳಿದ್ರೆ ಆಗುತ್ತೆ, ಸತ್ತಾಗ. ಫಿಸಿಕಲಿ ಅಲ್ಲ, ಆ ಶಿಲುಬೆ ಮೇಲೆ ಯೇಸುವಿನ ಮರಣ ನಮ್ಗೆ ಅರ್ಥ ಆದಾಗ, ಆ ಮರಣದಲ್ಲಿ ನನ್ನನ್ನು ಶಿಲುಬೆಗೆ ಜಡಿಯಲಾಗಿದೆ ಎಂಬ ಸತ್ಯ ನಮಗೆ ಅರ್ಥ ಆದಾಗ, ಐ ಕ್ಯಾನ್ ಆಲ್ಸೋ ರಿಜಾಯ್ಸ್. ಪ್ರೇ ವಿತೌಟ್ ಸೀಸಿಂಗ್. ನಿರಂತರವಾಗಿ ಅಪ್ಪನ ಜೊತೆಗೆ ಮಾತನಾಡೋದು. ಮೂರನೇದಾಗಿ ಥ್ಯಾಂಕ್ಸ್ ಗಿವಿಂಗ್ ಆಲ್ವೇಸ್. ಅದು ನಮ್ಮ ಒಂದು ಏನು ಲೈಫ್, ವೇ ಆಫ್ ಲೈಫ್ ಆಗಬೇಕು. ಥ್ಯಾಂಕ್ಸ್ ಗಿವಿಂಗ್ ಟು ಗಾಡ್ ಆಲ್ವೇಸ್. ಅದು ದೇವರ ಒಂದು ಇಚ್ಛೆಯಾಗಿದೆ. ತುಂಬ ಸುಲಭ. ಇದಿಷ್ಟು ಮಾಡೋದು ಕಷ್ಟನಾ? ಯಾಕೆಂದರೆ ದೇವರ ಚಿತ್ತ. ದಿಸ್ ಈಸ್ ದ ವಿಲ್ ಆಫ್ ಗಾಡ್ ಅಬೌಟ್ ಯು. ನನ್ನ ಕುರಿತಾಗಿ, ನಿಮ್ಮ ಕುರಿತಾಗಿ ದೇವರ ಚಿತ್ತ ಅಥವಾ ದೇವರು ಬಯಸುವಂಥ ಕಾರ್ಯಗಳು ಇದಾಗಿದೆ. ಆದ್ದರಿಂದ ದೇವರು ಇದನ್ನು ನನ್ನಿಂದ ಬಯಸ್ತಾ ಇದ್ದಾರೆ. ಕಾಣಿಕೆ ಬಯಸ್ತಾ ಇಲ್ಲ, ಅಥವಾ ದೇವ್ರು ನನಗೆ ಹೇಳ್ತಾ ಇಲ್ಲ ನೀನು ಅದು ಕೊಡು, ಇದು ಕೊಡು, ಅದು ಮಾಡು, ಇದು ಮಾಡು ಅಂತ. ಸಿಂಪಲ್ಲಾದ ಈ ವಿಷಯಗಳನ್ನು ನಾವು ಮಾಡುವಾಗ ಖಂಡಿತವಾಗಲೂ ದೇವ್ರಿಗಲ್ಲ ಸಂತೋಷ, ನಮಗೆ ಸಂತೋಷ ಆಗುತ್ತೆ. ದೇವ್ರಿಗೆಲ್ಲ ಒಳ್ಳೇದಾಗೋದು, ನಮ್ಗೆ ಒಳ್ಳೇದಾಗುತ್ತೆ. ಅದರಿಂದ ನಮ್ಮ ಒಳ್ಳೇದಕ್ಕೆ ನಾವು ಮಾಡ್ಕೊಳ್ಳೋಣ. ದೇವರಿಗೋಸ್ಕರ ಅಂತ ಮಾಡೋದು ಬೇಡ. ಯಾರಿಗೋಸ್ಕರ? ನನಗೋಸ್ಕರ ಅಂತಲೇ ತಗೊಂಡು ಮಾಡ್ಕೊಳ್ಳೋಣ. ಅದರಿಂದ ನನ್ನ ಮುಖಾಂತರ ದೇವರಿಗೆ ಮಹಿಮೆ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಪ್ರಾರ್ಥಿಸೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಅಪ್ಪ ತಂದೆಯಾದ ದೇವರೇ, ಈ ಒಂದು ಹೊಸ ವರ್ಷ 2026, ಈ ಒಂದು ವರ್ಷಕ್ಕೆ ನಮ್ಮನ್ನು ನೀವು ಕರೆತಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ನೀವು ನಮ್ಮೊಂದಿಗೆ ಅನೇಕ ವಚನಗಳ ಮುಖಾಂತರ ನಿನ್ನೆ ರಾತ್ರಿಯಿಂದನೇ ಮಾತನಾಡ್ತಾ ಇದ್ದೀರಿ ಅಪ್ಪ. ನೀವು ನಮಗೆ ಕೊಟ್ಟಂಥ ಒಂದು ವಚನವಾಗಿದೆ, ನೀವು ನಮ್ಮ ಜೊತೆಯಲ್ಲಿದ್ದೀರಿ ಎಂದು. ದೇವರು ನಮ್ಮಲ್ಲಿ ಯಾರೊಬ್ಬರಿಂದಲೂ ದೂರ ಇಲ್ಲ ಎಂದು ನಮಗೆ ತಿಳಿಸಿಕೊಟ್ಟಿದ್ದೀರಿ. ನಾವೇ ನಿಮ್ಮಿಂದ ದೂರವಾಗಿ ಹೋಗಿದ್ದೇವೆ. ನಮ್ಮ ವಿಶ್ವಾಸದ ನಿಮಿತ್ತವಾಗಿ, ಸ್ವಾರ್ಥದ ನಿಮಿತ್ತವಾಗಿ ನಾವು ನಿಮ್ಮಿಂದ ದೂರವಾಗಿದ್ದೇವೆ. ದೇವರೇ, ನೀವು ನಮ್ಮನ್ನು ಮತ್ತೆ ಮತ್ತೆ ಹತ್ತಿರ ಸೆಳೆದುಕೊಳ್ತಾ ಇದ್ದೀರಿ ಸ್ವಾಮಿ. ನಿಮ್ಮ ವಾಕ್ಯದ ಮುಖಾಂತರ ಮತ್ತೆ ಮತ್ತೆ ನಮ್ಮನ್ನು ನಿಮ್ಮ ಕಡೆ ಸೆಳೆದುಕೊಂಡು ನಿಮ್ಮ ಪ್ರೀತಿಯನ್ನು ನೀವು ನಮಗೆ ಉಣಬಡಿಸುತ್ತಾ ಇದ್ದೀರಿ ಅಪ್ಪ. ನಿಮ್ಮ ಪ್ರೀತಿಯ ಔತಣವನ್ನು ನಮಗೆ ಕೊಡ್ತಾ ಇದ್ದೀರಿ ಅಪ್ಪ. ನಿಮ್ಮ ವಾಕ್ಯಗಳಿಂದ ನಮ್ಮನ್ನು ಸವರುತ್ತಾ ಇದ್ದೀರಿ ಅಪ್ಪ. ನಿಮ್ಮ ವಾಕ್ಯಗಳನ್ನು ಕಳುಹಿಸಿ ನಮ್ಮನ್ನು ಗುಣಪಡಿಸ್ತಾ ಇದ್ದೀರಿ ಅಪ್ಪ. ನಿಮ್ಮ ವಾಕ್ಯದ ಮುಖಾಂತರ ನಮ್ಮನ್ನು ವಿನಾಶ ಕೂಪದಿಂದ ಮೇಲಕ್ಕೆ ಎತ್ತುತ್ತಾ ಇದ್ದೀರಿ ಅಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವಪ್ಪ. ವರ್ಣಿಸಲು ಅಸಾಧ್ಯಕರವಾದ ನಿಮ್ಮ ಕೃಪೆಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಈ ದಿನವನ್ನು ನಮಗೆ ಕೊಟ್ಟು ಆಶೀರ್ವದಿಸಿದ ಕರ್ತನೆ, ನಿಮಗೆ ಸ್ತೋತ್ರವಾಗಲಿ ಅಪ್ಪ. ಈ ವರ್ಷದ ಈ ಮೊದಲನೆಯ ದಿನದಲ್ಲಿ ದೇವರೇ, ಉಪಕಾರ ಸ್ಮರಣೆಯೊಂದಿಗೆ ನಿಮ್ಮನ್ನು ಸ್ತುತಿಸ್ತಾ ಇದ್ದೇವೆ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಪಿತನೇ ಸ್ತೋತ್ರ, 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 ಸ್ತೋತ್ರ ಅಪ್ಪ. ಹಾಲೆಲೂಯಾ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ.
ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಸ್ತುತಿ ಸ್ತೋತ್ರ ಸ್ತುತಿ ಸ್ತೋತ್ರ ಜೀವಾಂತ್ಯ ದಿನವೆಲ್ಲ. ಹಾಲೆಲೂಯಾ ಹಾಲೆಲು ಹಾಲೆಲೂಯಾ ಲೇಲುಯಾ ಹಾಲೆಲು ಹಾಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲು ಹಲ್ಲೆಲೂಯಾ 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 ಹಲ್ಲೆಲು ಹಲ್ಲೆಲೂಯಾ. ಒಳ್ಳೆಯ ತೀರ್ಮಾನ ಮಾಡೋಣ. ನಮ್ಮ ಜೊತೆಯಲ್ಲಿರುವ ದೇವರನ್ನು ಹುಡುಕುವುದು ಎಂದರೆ ಅರಿತುಕೊಳ್ಳುವುದಾಗಿದೆ. ನೋಯಿಂಗ್ ಹಿಮ್ ಮೋರ್ ಆ್ಯಂಡ್ ಮೋರ್. ಆ ಹುಡುಕುವಂಥ ಕಾರ್ಯವನ್ನು ನಾವು ಪ್ರತಿದಿನ ಮಾಡೋಣ. ನಾವು ಎಷ್ಟಾಗಿ ಆತನನ್ನು ಹುಡುಕುತ್ತೇವೆಯೋ ಆತನು ಅಷ್ಟು ಹೆಚ್ಚಾಗಿ ತನ್ನನ್ನೇ ನಮಗೆ ಪ್ರಕಟ ಮಾಡಿಕೊಡುತ್ತಾನೆ. ಆತನ ಪ್ರಕಟಣೆ ನಮಗೆ ಆದಷ್ಟು ನಮ್ಮ ಆನಂದ ಅಧಿಕವಾಗುತ್ತದೆ, ನಮ್ಮ ಜೀವನ ಸಾರ್ಥಕವಾಗುತ್ತದೆ, ನಮ್ಮ ಜೀವನಕ್ಕೆ ಒಂದು ಅರ್ಥ ಬರ್ತದೆ, ನಮ್ಮ ಜೀವಿತದ ದುಃಖ ಆನಂದವಾಗಿ ಮಾರ್ಪಾಡಾಗುತ್ತದೆ. ಆತನ ಅರಿವೇ ಆನಂದದಾಯಕ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರಪ್ಪ ಸ್ತೋತ್ರಪ್ಪ. ಪವಿತ್ರಾತ್ಮನೇ ಸ್ತೋತ್ರ. ನಮ್ಮನ್ನು ಮುನ್ನಡೆಸಿರಿ ಪರಿಶುದ್ಧಾತ್ಮರೇ. ನಿಮ್ಮ ಜ್ಞಾನದಲ್ಲಿ ಕೃಪೆಯಲ್ಲಿ ನಮ್ಮನ್ನು ನಡೆಸಿರಿ ಅಪ್ಪ. ಈ ವರ್ಷವೆಲ್ಲ ಅಪ್ಪ ಏನೆಲ್ಲ ವಾಕ್ಯಗಳನ್ನು ಕೇಳಿಸಿಕೊಂಡಿದ್ದೇವೋ ನಾವು ಸ್ವನೀತೀಕರಣದಲ್ಲಿ ಬದುಕದೆ ಕ್ರಿಸ್ತ ಯೇಸುವಿನ ಮುಖಾಂತರ ಕೊಟ್ಟಂಥ ಆ ದೈವ ನೀತಿಯನ್ನು ಆಶ್ರಯಿಸಿ ಅಬ್ರಹಾಮನು ಯಾವ ರೀತಿ ವಿಶ್ವಾಸದ ಜೀವಿತವನ್ನು ಜೀವಿಸಿದನೋ ಅದೇ ರೀತಿಯ ಒಂದು ಸಾಕ್ಷಿ ಜೀವಿತಗಳನ್ನು ನಾವು ಒಬ್ಬೊಬ್ಬರು ಜೀವಿಸುವಂತೆ ಇನ್ನೂ ಹೆಚ್ಚಾಗಿ ನಿಮ್ಮ ಜ್ಞಾನದಿಂದ ನಮ್ಮನ್ನು ತುಂಬಿಸಿ ನಡೆಸಿರಿ ಅಪ್ಪ. ಯೇಸು ಕ್ರಿಸ್ತರ ನಾಮದಲ್ಲಿ ವಂದಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಆಮೆನ್.